ತುಂಬಾ ದಿವಸದಿಂದ ಕೇಳ್ತಾ ಇದ್ದಾರೆ ಎಲ್ಲಾದ್ರೂ ಹೋಗೋಣ ಹೋಗೋಣ ಅಂತ. ಮೈ ವಿಲೇಜ್ ಲೈಫ್ ವಿಡಿಯೋಸ್ ಮಾಡ್ತಾ ಇದೀವಲ್ವಾ, ಸೊ ಅಲ್ಲಿಂದ ನನಗೆ ಸ್ವಲ್ಪ ಸ್ಯಾರಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಇದರಲ್ಲೇ ಸ್ವಲ್ಪ ಹೈಟ್ ಕೂಡ ಕಾಣಿಸ್ತೀನಿ ಅಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ವಲ್ಪ ನನ್ನ ವಾರ್ಡ್ರೋಬ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೆ. ಸೊ ಆ ಟೈಮ್ನಲ್ಲಿ ಎಲ್ಲ ತೆಗಿಬೇಕಾದ್ರೆ ನನಗೆ ಒಂದು ಸ್ಯಾರಿ ಸಿಕ್ತು. ಆ್ಯಕ್ಚುಲಿ ನನ್ನ ಹತ್ರ ಸ್ಯಾರಿ ಕಲೆಕ್ಷನ್ಸ್ ತುಂಬಾ ಇದೆ, ಬಟ್ ಎಲ್ಲೋ ಏನೋ ಫಂಕ್ಷನ್ ಇತ್ತು ಅಂಥ ಟೈಮ್ನಲ್ಲಿ ಅಷ್ಟೇ ವೇರ್ ಮಾಡ್ತೀನಿ. ಬಟ್ ಇವಾಗ ಏನಾಗಿದೆ ಗೊತ್ತಾ, ಮೈ ವಿಲೇಜ್ ಲೈಫ್ ವೀಡಿಯೋಸ್ ಮಾಡ್ತಾ ಇದ್ದೀವಲ್ವ, ಸೊ ಅಲ್ಲಿಂದ ನನಗೆ ಸ್ವಲ್ಪ ಸ್ಯಾರಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಸ್ಯಾರಿ ಉಟ್ಕೊಳ್ಳೋದೆಲ್ಲ ಅಂದರೆ ಅವಾಗೆಲ್ಲ ಅಷ್ಟು ಕಂಫರ್ಟಬಲ್ ಆಗಿರ್ತಿರ್ಲಿಲ್ಲ ನನಗೆ, ಸ್ವಲ್ಪ ಕಾಣಿಸೋದು ಆ ಥರ ಎಲ್ಲ ಇರಬಾರ್ದು. ಸೊ ಹಾಗಾಗಿ ವೇರ್ ಮಾಡ್ತಿರ್ಲಿಲ್ಲ. ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ವೇರ್ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದು ಒಂಥರ ಡ್ರೆಸ್ ಥರನೇ ನನಗೆ ಫೀಲ್ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಸ್ಯಾರಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಇನ್ನು ಈ ಸೀರೆ ಸುಮಾರು ತಿಂಗಳುಗಳಾಯಿತು ತಗೊಂಡು, ನಾನು ಇನ್ನೂ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ. ಸೊ ಈ ಕಲರ್ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದೆ. ಆ್ಯಕ್ಚುಲಿ ನನಗೆ ಟೈಮ್ ಸಾಲದೆ ಸ್ಟಿಚ್ ಮಾಡಿಸಿರ್ಲಿಲ್ಲ. ಇನ್ನು ಇವತ್ತು ಇದು ಸ್ಟಿಚ್ ಮಾಡ್ಸಕ್ಕೆ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ವೆಲ್ವೆಟ್ ಬ್ಲೌಸ್ ಬಂದಿದೆ. ನಾನು ಇದನ್ನು ಲೋಕಲ್ ಶಾಪಲ್ಲಿ ತಗೊಂಡಿದ್ದು. ಏನೋ ನನಗೆ ಏನು ಬಟ್ಟೆ ತುಂಬ ಸಾಫ್ಟಾಗಿತ್ತು ಅಂತ ಹೇಳಿ ಇಷ್ಟ ಆಯಿತು ಅಂತ ಹೇಳಿ ತಗೊಂಡೆ. ಇದು ಒಂದು ಸ್ಟಿಚಿಂಗ್ ಕೊಡಬೇಕು. ಮತ್ತು ಇನ್ನೂ ಕೆಲವೊಂದು ಬ್ಲೌಸ್ಗಳೆಲ್ಲ ಇದೆ. ನನ್ನ ಹತ್ರ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಇದೆ. ಸೊ ಆ ಬ್ಲೌಸಸ್ ಎಲ್ಲ ಎತ್ತಿಟ್ಟಿದ್ದೀನಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಬರೋಣ ಅಂತ. ಸೊ ಇನ್ನೇನು ಆ ಬ್ಲೌಸ್ಗಳನ್ನ ಕೂಡ ಹೋಗಿ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟು ಬರ್ತೀನಿ. ಇವಾಗ ಚಿನಿಮಾಗೆ ನಾನು ಕೆಲವೊಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡಿಟ್ಟಿದ್ದೆ. ಅಂದರೆ ಮೈ ವಿಲೇಜ್ ಲೈಫ್ ಚಾನಲ್ಗೆ ಶೂಟಿಂಗ್ ಮಾಡ್ತೀವಲ್ವ, ಸೊ ಅದಕ್ಕೆಲ್ಲ ಸ್ವಲ್ಪ ಲಂಗ ಬ್ಲೌಸು ಮತ್ತು ಚಿಕ್ಕ ಚಿಕ್ಕ ಫ್ರಾಕ್ಗಳೆಲ್ಲ ಬೇಕಾಗತ್ತೆ. ಸೊ ಅದಕ್ಕೆ ಮಟೀರಿಯಲ್ ತರಿಸಿಟ್ಟಿದೆ. ಎಲ್ಲವುದು ಇವತ್ತು ತೆಗ್ದಿದ್ದೀನಿ ನೋಡಿ. ಇನ್ನೂ ಇದು ಒಂದು ಬಾಕ್ಸ್ ಫುಲ್ ಇದೆ. ಇವೆಲ್ಲ ಸ್ಟಿಚ್ ಮಾಡಿಸೋದೆ. ಬಟ್ ನನಗೆ ಇವಾಗ ಪ್ರೆಸೆಂಟ್ ಸದ್ಯಕ್ಕೆ ಏನು ಬೇಕೋ ಅಷ್ಟು ಮಾತ್ರನೇ ಹೋಗಿ ಸ್ಟಿಚ್ ಮಾಡಿಸ್ಕೊಂಬರ್ತೀನಿ. ಆ್ಯಂಡ್ ಇನ್ನು ಈಗ ರೆಡಿ ಆಗಬೇಕು ನಾನು. ಸೊ ಈವ್ನಿಂಗ್ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ತುಂಬ ದಿವಸದಿಂದ ಕೇಳ್ತಾ ಇದ್ದಾರೆ ಎಲ್ಲಾದರೂ ಹೋಗೋಣ ಹೋಗೋಣ ಅಂತ. ಅದೇ ಇದು ಫಸ್ಟ್ ಈ ಕೆಲಸ ಮುಗಿಸಿ ಆಮೇಲೆ ಹೊರಗಡೆ ಕೆಲಸ. ಆ್ಯಂಡ್ ಇನ್ನು ಈ ಡ್ರೆಸ್ ಬಗ್ಗೆ ನಾನು ಅಂದರೆ ಹೋಮ್ ಟೂರಲ್ಲಿ ಹಾಕ್ಕೊಂಡಿದ್ದೆ ಈ ಡ್ರೆಸ್ಸು. ತುಂಬ ಜನರು ಕೇಳಿದರು, ನಿಜವಾಗ್ಲೂ ಇಷ್ಟು ಅಫೋರ್ಡಬಲ್ ಪ್ರೈಸ್ಗೆ ಇಂಥ ಒಳ್ಳೆ ಬಟ್ಟೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಸಮ್ಮರ್ಗೂ ಆರಾಮಾಗಿ ವೇರ್ ಮಾಡ್ಬೋದು, ಅಥವಾ ಅಂದರೆ ಡೈಲಿ ವೇರ್ಗೂ ತುಂಬ ಚೆನ್ನಾಗಿದೆ. ಇದರಲ್ಲೇ ಸಿಕ್ಕಾಪಟ್ಟೆ ಡಿಸೈನ್ಸ್, ಕಲರ್ಸ್ ಆಪ್ಷನ್ಸ್ ಇದೆ, ಬೇಕಂದರೆ ತಗೋಬೋದು. ಆ್ಯಂಡ್ ಇನ್ನೊಂದು ನಾನು ರೀಸೆಂಟಾಗಿ ಶೂಸ್ ತಗೊಂಡೆ, ತುಂಬ ಚೆನ್ನಾಗಿದೆ. ಇವೆರಡರಲ್ಲಿ ನನಗೆ ಇದು ತುಂಬ ಇಷ್ಟ ಆಯಿತು. ಇದು ಚೆನ್ನಾಗಿದೆ, ಇದು ಬೇರೆ ಇದು ಬೇರೆ. ಸೊ ನಾನು ಒಂದು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಶೂಸ್ ಹೆಂಗಿದೆ. ನನಗೆ ಆ್ಯಕ್ಚುಲಿ ವೈಟ್ ಕಲರ್ ತುಂಬ ಇಷ್ಟ, ಬಟ್ ಸ್ವಲ್ಪನೂ ಗಲೀಜಾಗಬಾರ್ದು. ಅದಕ್ಕೆ ಈ ಥರ ಸ್ವಲ್ಪ ಬಜೆಟಲ್ಲಿ ಸಿಗುವಂಥದ್ದು ಚೂಸ್ ಮಾಡ್ಕೊಂಡಿರ್ತೀನಿ. ಇದೆ ಅಂದರೆ ಏನು ಮತ್ತೆ ಮತ್ತೆ ತಗೊಳ್ಬೋದಲ್ಲ, ಕಲರ್ ಸ್ವಲ್ಪ ಏನಾದರೂ ಚೇಂಜ್ ಆಯಿತು ಅಂದರೂ ಕೂಡ ಬೇರೆ ವೈಟ್ ಕಲರ್ ಅಥವಾ ಬೇಜ್ ಕಲರ್ ತೊಗೋಬೋದಲ್ಲ ಅಂತ. ಸೊ ಇದು ನನಗೆ ಹಾಕ್ಕೊಂಡ್ಮೇಲೆ ಏನಂದರೆ ಸ್ವಲ್ಪ ಎಲ್ಲ ಹೊರಗಡೆ ಓಡಾಡಿ ಬರಲಿಕ್ಕೆ ಓಕೆ. ಬಟ್ ತುಂಬ ಹೊತ್ತು ವೇರ್ ಮಾಡ್ತೀವಿ ಅಂದರೆ ಒಳ್ಳೆ ಬ್ರ್ಯಾಂಡೆಡ್ ತೊಗೊಳ್ಳೋದು ಬೆಟರ್ ನನ್ನ ಪ್ರಕಾರ. ಇದೂ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ನೋಡಿ. ಈ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಥವಾ ಏನೋ ಒಂದು ಹಾಫ್ ಆನ್ ಅವರ್ ಹೋಗಿ ಬರ್ತೀರಾ ಹೊರಗಡೆ ಅನ್ನೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲೇ ಇದು ಇನ್ನೊಂದು, ಇವೆರಡು ಸೇಮ್ ಬ್ರ್ಯಾಂಡೇ, ಸ್ವಲ್ಪ ಡಿಸೈನ್ ಬೇರೆ ಇದೆ ಅಷ್ಟೇ. ಕಲರ್ ಸ್ವಲ್ಪ ಇದು ವೈಟ್ ಬರುತ್ತೆ, ಇದು ಸ್ವಲ್ಪ ಹಾಫ್ ವೈಟ್ ಬರುತ್ತೆ. ಇನ್ನು ನನ್ನ ಶೂ ಕಲೆಕ್ಷನ್ನಲ್ಲಿ ಇದು ನನ್ನ ಫೇವ್ರೆಟ್. ಕಂಫರ್ಟಬಲ್ ಆಗೂ ಇರುತ್ತೆ, ತುಂಬ ಹೊತ್ತು ವೇರ್ ಮಾಡ್ಬೋದು, ಏನೂ ಆಗೋದಿಲ್ಲ. ಬಟ್ ಏನಪ್ಪ ಅಂದರೆ ನಾನು ಇದು ಸ್ವಲ್ಪ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಕೆಲವೊಂದು ಡ್ರೆಸ್ಗಳಿಗೆ ಮಾತ್ರನೇ ಸೂಟ್ ಆಗತ್ತೆ. ಹಾಗಾಗಿ ಯಾವ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೋ ಅದಕ್ಕೆ ಮಾತ್ರನೇ ವೇರ್ ಮಾಡಿರ್ತೀನಿ. ಬಟ್ ಕಂಫರ್ಟಬಲಲ್ಲಿ ಅಂತೂ ಸಕ್ಕದಾಗಿದೆ. ನಾನು ಹಾಕ್ಕೊಂಡ್ರೂ ಏನೋ ಹಾಕ್ಕೊಂಡಿರೋ ಥರ ಫೀಲೇ ಇರೋದಿಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದರಲ್ಲೇ ಸ್ವಲ್ಪ ಹೈಟ್ ಕೂಡ ಕಾಣಿಸ್ತೀನಿ ಅಲ್ಲ.
ಇನ್ನು ಹಾಗೆ ನನಗೆ ತುಂಬ ಜನರು ಕೇಳ್ತಾ ಇರ್ತಾರೆ, ಶರು ನಿಮ್ಮ ಫೇವ್ರೆಟ್ ಲಿಪ್ಸ್ಟಿಕ್ ಯಾವುದಿದೆ ಅದನ್ನು ಹೇಳಿ ಅಂತ. ಬಟ್ ನನ್ನ ಫೇವ್ರೆಟ್ ಅನ್ನೋದು ಇದೆ ನೋಡಿ ಆ ಲಿಪ್ಸ್ಟಿಕ್, ಬಾಬಿ ಬ್ರೌನ್ ಅಂತ. ಇದು ಖಾಲಿ ಆಗಿದೆ, ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ಇದೇನಪ್ಪ ಅಂದರೆ ಎಲ್ಲ ಥರದ ಡ್ರೆಸ್ಗಳಿಗೂ ಸೂಟ್ ಆಗುತ್ತೆ. ಅಂದರೆ ನೀವೇನೋ ಡಾರ್ಕ್ ಕಲರ್ಸ್ ವೇರ್ ಮಾಡಿರ್ತೀರ ಅಂದ್ಕೊಳ್ಳಿ, ಅದಕ್ಕೂ ಸಖತ್ತಾಗಿರುತ್ತೆ. ಮತ್ತು ಲೈಟ್ ಪೇಸ್ಟಲ್ ಕಲರ್ಸ್ ಹಾಕ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅದಕ್ಕೂ ಚೆನ್ನಾಗಿ ಕಾಣುತ್ತೆ. ವಿತೌಟ್ ಮೇಕಪ್ ಜಸ್ಟ್ ಈ ಲಿಪ್ಸ್ಟಿಕ್ ಹಾಕ್ಕೊಂಡ್ರೂ ಸಿಕ್ಕಾಪಟ್ಟೆ ಹೈಲೈಟ್ ಆಗಿರುತ್ತೆ ಫೇಸಲ್ಲಿ. ಸೊ ಇದು ನನ್ನ ಫೇವ್ರೆಟ್. ಇದು ಮ್ಯಾಟ್ ಲಿಪ್ಸ್ಟಿಕ್ ಆ್ಯಕ್ಚುಲಿ, ಖಾಲಿ ಆಗಿರೋದ್ರಿಂದ ಹಂಗೆ ತೋರಿಸಿದ್ದೀನಿ. ಆ್ಯಂಡ್ ಆಮೇಲೆ ನನಗೆ ನೈಟ್ ಕ್ರೀಮ್ ಕೂಡ ತುಂಬ ಜನರು ಕೇಳ್ತಿರ್ತಾರೆ, ನೀವು ಯಾವ ನೈಟ್ ಕ್ರೀಮ್ ಯೂಸ್ ಮಾಡ್ತೀರಿ ಅಂತ. ಆದಷ್ಟು ನಾನು ಒಂಥರ ಜೆಲ್ ಟೈಪೇ ಯೂಸ್ ಮಾಡ್ತೀನಿ. ಇದು ಲೋರಿಯಲ್ದು ಇದು ಗ್ಲೋಯಿಂಗ್ ಕ್ರೀಮ್, ನೈಟ್ ಕ್ರೀಮು. ಸೊ ಇದು ಹೆಂಗಿದೆ ಅಂದರೆ ತೋರಿಸ್ತೀನಿ. ಈ ಥರ ಇರುತ್ತೆ, ಜೆಲ್ ಟೈಪ್ ಇರುತ್ತೆ. ಸೊ ನನಗೆ ತುಂಬಾ ಇಷ್ಟ. ಸೊ ಸುಮಾರು ತಿಂಗಳುಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ, ಬೇಗನೆ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಇದು, ಹಾಗಾಗಿ ಇದು ಯೂಸ್ ಮಾಡ್ತೀನಿ. ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಇದರಲ್ಲೇ ಡೇ ಕ್ರೀಮ್ ಕೂಡ ಇದೆ. ನೀವು ಬೇಕು ಅಂದರೆ ಡೇ ಕ್ರೀಮ್, ನೈಟ್ ಕ್ರೀಮ್ ಎರಡೂ ಯೂಸ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಜನರು ಕೇಳ್ತಾಯಿದ್ರು, ಹಾಗಾಗಿ ತೋರಿಸಿದ್ದೀನಿ. ಸರಿನಾ, ಏನೋ ನಾನು ರೆಡಿ ಆಗಿದ್ದೀನಿ. ಈಗ ಹೋಗ್ಬಿಟ್ಟು ಆ ಬಟ್ಟೆಗಳನ್ನೆಲ್ಲ ಕೊಟ್ಟು ಬಂದುಬಿಡ್ತೀನಿ. ನೋಡಿ ಇದು ನೋಡಿ. ಸೊ ಇನ್ನೂ ನೈಟ್ ಆಗಿಲ್ಲ, ಅದಕ್ಕೆ ಜಸ್ಟ್ ಕೈಗೆ ಅಪ್ಲೈ ಮಾಡಿದ್ದೀನಿ. ನೋಡಿ, ವಿತಿನ್ ಸೆಕೆಂಡಲ್ಲೇ ಸ್ಕಿನ್ಗೆ ಅಬ್ಸರ್ವ್ ಆಗಿಬಿಡುತ್ತೆ. ಸ್ಕಿನ್ ಕೂಡ ಒಂದು ನ್ಯಾಚುರಲ್ ಗ್ಲೋ ಬಂದುಬಿಡುತ್ತೆ. ಸೊ ನಾನೀಗ ತೋರಿಸಿದ್ನಲ್ವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮತ್ತು ಶೂಸ್, ಅದೆಲ್ಲವುದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ಸ್. ಬೇಕು ಅಂದರೆ ನೀವು ತಗೋಬೋದು. ಇದೆಲ್ಲ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಒಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ. ಸೊ ಬೇಕು ಅಂದರೆ ಚೆಕ್ ಮಾಡಿ. ನಂದೇ ನೀನು ರೆಡಿ ಆಯಿತು. ಇದನ್ನು ಮತ್ತು ಕೆಳಗೆ ಒಂದೆರಡು ಸೀರೆ ಇದೆ, ಅದನ್ನು ಕೂಡ ತೊಗೊಂಡೋಗ್ತೀನಿ. ಫ್ರೆಂಡ್ಸ್, ಇನ್ನು ಸ್ಟಿಚಿಂಗಿಗೆ ಕೊಟ್ಟು ಬಂದೆ. ಬರ್ತಾ ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಡು ಬಂದ್ವಿ. ಅವಾಗವಾಗ ನಾನು ಮನೆಯಲ್ಲೇ ಈ ಥರ ಫ್ರೂಟ್ ಜಾಮ್ನ ಮಾಡ್ತಾಯಿರ್ತೀನಿ. ಈ ಸಲ ಪೈನಾಪಲ್ ಜಾಮ್ನ ಮಾಡೋಣ ಅಂಥೇಳಿ ಪೈನಾಪಲ್ ತೊಗೊಂಡು ಬಂದೆ. ಇನ್ನು ಹಣ್ಣು ಕಟ್ ಮಾಡಿದ್ಮೇಲೆ ಆ ಸಿಪ್ಪೆನ ಬಿಸಾಡೋದಿಲ್ಲ, ಅದರಿಂದ ನೋಡಿ ಇದನ್ನು ಮಾಡಿಟ್ಕೊಳ್ತೀನಿ. ಇದನ್ನು ಟೆಪಾಚಿ ಅಂತಾರೆ. ಇದಕ್ಕೇನಿಲ್ಲ, ನೀರಿಗೆ ಈ ಪೈನಾಪಲ್ ಸಿಪ್ಪೆ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಶುಂಠಿನ ಹಾಕಿ ಇಟ್ಬಿಡಬೇಕು ಒಂದು 3 ದಿವಸ. ಅದಾದಮೇಲೆ ಸೋಸ್ಬಿಟ್ಟು 1-2 ದಿವಸ ಬಾಟಲಲ್ಲಿ ಅಥವಾ ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ನೋಡಿ, ಇನ್ನೇನು ಜಾಮ್ ಕೂಡ ರೆಡಿ ಆಯಿತು. ಸೊ ಇದನ್ನು ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಬಿಟ್ಟು 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ನಲ್ಲಿ. ನೀವು ಹೊರ್ಗಡೆನೂ ಇಡ್ಬೋದು, ತೊಂದರೆ ಇಲ್ಲ. ಒಂದು ಹೊರ್ಗಡೆ ಇಟ್ಟರೆ ಸ್ವಲ್ಪ ಬೇಗನೆ, ಅಂದರೆ ಒಂದು 10 ಡೇಸ್ವರೆಗೂ ಇಟ್ಕೊಂಡು ತಿನ್ಬಹುದು. ಇನ್ನು ಜಾಮ್ ರೆಡಿ ಆಯಿತು. ಇದನ್ನು ಮಾಡಿ ಸೈಡಿಗೆ ಎತ್ತಿಟ್ಟು ಈಗ ರೆಡಿಯಾಗಿ ಹೊರಗಡೆ ಹೊರಡಬೇಕು. ತೆಗಿ, ಇದು ಚೆನ್ನಾಗಿಲ್ಲ ಅಂದರೆ ಕೇಳಲ್ಲ. ಚೆನ್ನಾಗಿಲ್ಲ, ಇದು ಬೇಡ, ಇದು ಬೇಡ, ಓಕೆನಾ? ಅಲ್ಲಿಟ್ಟು ಬಂದುಬಿಡು, ಅಲ್ಲಿಟ್ಟು ಬಾ. ಮೊದಲೆಲ್ಲ ಅವನು ಜೀನ್ಸ್ ಪ್ಯಾಂಟೇ ಹಾಕ್ತಿರ್ಲಿಲ್ಲ, ಅವ್ನಿಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ನಾವೇನು ಮಾಡಿದ್ವಿ ಗೊತ್ತಾ, ಹಿಂಗಾದ್ರೂ ವರ್ಕೌಟ್ ಆಗಲ್ಲ ಅಂತೇಳಿ 1-2 ಸಲ ಮನೇಲೇ ಬಿಟ್ಟೋಗ್ಬಿಟ್ಟೆ ನಾನು. ಇಲ್ಲಾಂದ್ರೆ ಅದೇ ಅಭ್ಯಾಸ ಆಗ್ಬಿಡ್ತು. ಅವ್ರಿಗೆ ಏನು ಇಷ್ಟ ಇಲ್ಲ, ಓಕೆ ನಾನು ಇಷ್ಟ ಇಲ್ಲ ಅಂದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರಲ್ಲ ಅಂತ. 1-2 ಸಲ ಏನು ಮಾಡಿದೆ, ಬರೀ ಇವಳನ್ನ ಮಾತ್ರ ಕರ್ಕೊಂಡೋದೆ, ಅವನನ್ನು ಮನೇಲಿ ಬಿಟ್ಟೋದೆ ಆಂಟಿ ಜೊತೆ. ಸೊ ಅವಾಗ ಅವ್ನಿಗೆ ಅರ್ಥ ಆಯಿತು, ಓಕೆ ನಾನು ಮಾತು ಕೇಳಿಲ್ಲ ಅಂದರೆ ನಾನು ಮನೇಲಿ ಬಿಟ್ಟೋಗ್ಬಿಡ್ತಾರೆ ಅಂತ. ಹಂಗಂತ ಹೇಳಿ ಅವ್ನಿಗೇನು ಕಂಫರ್ಟಬಲ್ ಆಗಿಲ್ಲದೆ ಇರೋದೇನು ಹಾಕಲ್ಲ, ಚೆನ್ನಾಗಿ ಲೂಸ್ ಇರೋದು ಅವ್ನಿಗೆ ಕಂಫರ್ಟಬಲ್ ಆಗಿರೋದೇ ಹಾಕಿರ್ತೀವಿ. ಆದರೆ ಅವ್ನಿಗೇನು, ನಂಗೆ ಇಷ್ಟ ಇಲ್ಲ, ಬೇಡ, ನಾನು ಯಾಕೆ ಕೇಳೋಕೆ ಬೇಡ ಅಂತ ಇವಾಗ ತೆಪ್ಪು ಹಾಕೊಂಡ್ಬರ್ತಾನೆ. ಹಾಗಾದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ, ಕೇಳೋದೆಲ್ಲ, ಪ್ಯಾಂಟೇ ಇಷ್ಟ ಆಗಲ್ಲ ಅವನಿಗೆ. ಈಗ ಅದು ಹೊರಗಡೆ ಹೋದರೆ ಅಂತ ಅಲ್ಲ, ಮನೇಲಿ ಇದ್ರೂ ಸಹ ನಾನು ಯಾವಾಗ ಹಾಕಿದ್ರು ಹಾಕ್ಕೊಳ್ತಾನೆ. ಒಳಗಡೆ ಇದೆಯಾ ಗ್ರೇಪ್ಸು? ಅಲ್ಲಿ ಬಿದ್ದಿದೆ ಪ್ಲಾಸ್ಟಿಕ್ದು. ಎಲ್ಲಿ ಬಿದ್ದಿದೆ? ಅಲ್ಲಿ ಒಳಗಡೆ ಬಿದ್ದಿದ್ಯಾ? ಹತ್ತು ಟೈಮ್ ಆಯ್ತು, ಅಲ್ಲಿ ಕಾರ್ ಹತ್ತು ಟೈಮ್ ಆಯ್ತು. ಏನಿದು ನೋಡಿ, ಗ್ರೇಪ್ಸ್ ಅನ್ನು. ಗ್ರೇಪ್ ಚೆನ್ನಾಗಿದ್ದೇನಾ ಹೇಳು? ಚೆನ್ನಾಗಿದೆಯಾ? ಬಾ ಹತ್ತು, ಕಾರು ಟೈಮ್ ಆಯ್ತು. ಇನ್ನು ನಾನಂತೂ ಸಿಟಿ ಕಡೆ ಬಂದು ತುಂಬ ದಿನಗಳೇ ಆಗೋಯ್ತು ಅನ್ನಿಸ್ತಾ ಇದೆ. ಯಾಕೆಂದರೆ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇತ್ತು ಅಂತ ಹೇಳಿ ಹೊರಗಡೆ ಎಲ್ಲ ಓಡಾಡ್ತಿರ್ಲಿಲ್ಲ.
ಇನ್ನು ಇವತ್ತು ಮಕ್ಕಳಿಗೆ ಏನೋ ಸ್ವಲ್ಪ ಸುತ್ತಾಡ್ಸೋಣ ಅಂಥೇಳಿ ಕರ್ಕೊಂಡು ಬಂದ್ವಿ. ಚಿನಿಮಾಗೆ ಮರ್ಮೈಡ್ ಅಂದರೆ ತುಂಬ ಇಷ್ಟ. ಮೈಸೂರಲ್ಲಿ ಮರ್ಮೈಡ್ ಶೋ ಅಂತ ಹೇಳಿ ಬಂದಿದೆ, ಅದನ್ನು ತೋರಿಸೋಣ ಅಂಥೇಳಿ ಕರ್ಕೊಂಡು ಬಂದಿದ್ದೀವಿ. ಈ ಜಾಗ ಎಲ್ಲಿ ಬರುತ್ತೆ ಗೊತ್ತಾ, ನಮ್ಮ ಮೈಸೂರು ಎಕ್ಸಿಬಿಷನ್ ನಡೆಯುತ್ತಲ್ವ, ಸೊ ಅಲ್ಲಿ ಹಾಕಿದ್ದಾರೆ. ಸೊ ಅವಳಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ. ದಸರಾ ಟೈಮ್ನಲ್ಲಿ ಇಲ್ಲೆಲ್ಲ ಎಷ್ಟು ರಶ್ ಇರುತ್ತೆ ಗೊತ್ತಾ, ಫುಲ್ ಅಂಗಡಿಗಳು ತುಂಬ ಹೋಗ್ಬಿಟ್ಟಿರುತ್ತೆ. ಆ ಟೈಮ್ನಲ್ಲಿ ಬಂದರೆ ಕಾಲು ಇಡೋಕ್ಕೂ ಜಾಗ ಇರೋದಿಲ್ಲ. ಬಟ್ ಇವಾಗ ಅನ್ಸೀಸನ್ ಅಲ್ವಾ, ಸ್ವಲ್ಪ ಖಾಲಿಯಾಗಿ ಕಾಣಿಸ್ತಾ ಇದೆ. ಅವಳಂತೂ ರಿಯಲ್ ಮರ್ಮೈಡ್ ನೋಡ್ತಾ ಇದ್ದೀನಿ ಅನ್ನೋಷ್ಟು ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ. ಇನ್ನು ಅದಾದಮೇಲೆ ಇದನ್ನೆಲ್ಲ ಆಟಾಡ್ಕೊಂಡು ಹೋಗ್ತಾಳಂತೆ. ಇವತ್ತು ನಾನು ಏನೆಲ್ಲ ಆಟಾಡ್ತೀನೋ ಅಲ್ಲೆಲ್ಲ ಆಟಾಡಿಸ್ಬೇಕು ಅಂತ ಕೇಳ್ತಾ ಇದ್ಲು ಅವ್ರ ಅಪ್ಪನಿಗೆ. ಅವಳು ನೋಡಿ ಕುಣಿತಾ ಇರೋದು ನೋಡಿ ಅಷ್ಟಿಷ್ಟ ಅವಳಿಗೆ. ಆಮೇಲೆ ಇಲ್ಲಿಗೂ ಕೂಡ ಟಿಕೆಟ್ ಇರುತ್ತೆ. ಇನ್ನು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಮೇಲ್ಗಡೆ ಇದೆ ಮರ್ಮೈಡ್, ನಾವು ವೆಯ್ಟ್ ಮಾಡ್ತಾಯಿದ್ವಿ ನೋಡೋಣ ಅಂತ. ನಮ್ಮ ಧೀರುಗೇನು ಇಂಥದ್ದೆಲ್ಲ ಗೊತ್ತಾಗೋದಿಲ್ಲ, ಅವನು ಅದಕ್ಕೆ ಸುಮ್ಮನೆ ಇದ್ದಾನೆ. ಅವಳು ಕೆಲವೊಂದು ಮೂವೀಸಲ್ಲೆಲ್ಲ ನೋಡಿದ್ದಾಳೆ, ಮತ್ತು ಅವಳು ಕಾರ್ಟೂನೆಲ್ಲ ನೋಡ್ತಾಳಲ್ವ, ಅದರಲ್ಲೆಲ್ಲ ನೋಡಿಬಿಟ್ಟು ಅದು ಮರ್ಮೈಡ್ ಈ ಥರನೇ ಇರುತ್ತೆ, ನೀರಲ್ಲಿರುತ್ತೆ, ಇಲ್ಲಿ ಬಂದು ತಂದು ಹಾಕಿದ್ದಾರೆ, ಬಾಕ್ಸಲ್ಲಿ ಇಟ್ಟಿದ್ದಾರೆ ಅಂತ ಏನೇನೋ ಕೇಳ್ತಾ ಇದ್ಲವಳು. ಇಲ್ಲ ನಮ್ಮ ಅದಿಲ್ಲ ಏನಿಲ್ಲ, ಜಸ್ಟ್ ಶೋ ಇದಷ್ಟೇ ನೋಡ್ಕೊಂಡು ಬರಬೇಕು ಅಂಥೇಳಿ ಹೇಳ್ತಾಯಿದ್ದೆ. ನನಗಂತೂ ರಿಯಲ್ ಮರ್ಮೈಡ್ ನೋಡ್ದಂಗೆ ಫೀಲ್ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಇನ್ನು ನೀವೆಲ್ಲ ಬಂದು ನೋಡೋಕ್ಕಾಗಲ್ಲ ಕೆಲವರು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ, ನೀವು ನೋಡಿ ಎಂಜಾಯ್ ಮಾಡಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ತಿರುಗಿದ್ರಲ್ಲ. ನಮಗಂತೂ ಅಲ್ಲಿ ಎದುರುಗಡೆಯಿಂದ ನೋಡ್ತಾ ಇದ್ದೀವಲ್ವ, ಒಂಥರ ನೋಡೋದೇ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಸ್ವಲ್ಪ ಹೊತ್ತು ಬರ್ತಾರೆ, ಮತ್ತೆ ಮೇಲೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಎಕ್ಸ್ಪೆಷಲಿ ಮಕ್ಳಿಗೆ ಕರ್ಕೊಂಬಂದಿರ್ತಾರಲ್ಲ, ಅವ್ರಿಗಂತೂ ತುಂಬಾ ಇಷ್ಟ ಹೋಗ್ಬಿಡ್ತಾ ಇದೆ. ಅಲ್ಲೇ ಮಿರರ್ ಹತ್ರನೇ ನಿಂತ್ಕೊಂಡ್ಬಿಡ್ತಾರೆ. ಏನಿಲ್ಲ, ಈ ಥರ ಬಂದು ಅವ್ರ ಜೊತೆ ಸೆಲ್ಫಿ ತೊಗೋಬೋದು. ಸ್ವಲ್ಪ ಅವರು ಎಲ್ಲ ಆಟಾಡಿ ತೋರಿಸ್ತಾರೆ ಅಷ್ಟೇ. ಇನ್ನು ಅದ್ರ ಪಕ್ಕನೇ ಇನ್ನೊಂದು ಮರ್ಮೈಡ್ ಇತ್ತು, ಸೊ ಅಲ್ಲಿ ಕೂಡ ಹೋಗಿ ನೋಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ. ಅವಳ ಹತ್ರ ಆಲ್ಮೋಸ್ಟ್ ಹೇರ್ ಆಕ್ಸೆಸರೀಸ್ ಎಲ್ಲ ಸೊ ಈ ಥರ ಮರ್ಮೈಡ್ ಕಲೆಕ್ಷನ್ಸೇ ಜಾಸ್ತಿ ಇರೋದು. ಅಷ್ಟೊಂದು ಇಷ್ಟಪಟ್ಟು ತಗೊಳ್ತಾ ಇದ್ಲವಳು. ಅದಕ್ಕಂತಲೇ ಅವಳು ಕ್ಲಿಪ್ಸ್ ಎಲ್ಲ ಹಾಕ್ಕೊಂಬಂದಿದ್ದಾಳೆ, ನಾನು ಮರ್ಮೈಡ್ ಶೋಗೆ ಹೋಗ್ತಾ ಇದ್ದೀನಲ್ಲ ಅಂತೇಳ್ಬಿಟ್ಟು. ಆ ಮರ್ಮೈಡ್ ಎಲ್ಲ ಬಂದು ಈ ಥರ ಮಕ್ಕಳನ್ನ ಸ್ವಲ್ಪ ಎಂಟರ್ಟೈನ್ ಮಾಡಿ ಮಾತಾಡಿಸಿ ಹೋಗ್ತಾರಲ್ವ, ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ಮಕ್ಕಳಿಗೆ. ಎಕ್ಸ್ಪೆಷಲಿ ಚಿನಿಮಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡ್ಲು ಅವ್ರ ಜೊತೆ. ಟೋಟಲ್ 3 ಮರ್ಮೈಡ್ಸ್ ಇದೆ ಒಳಗಡೆ. ಇನ್ನು ಮೈಸೂರಲ್ಲಿ ಇನ್ನೂ ತುಂಬ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ, ಸೊ ಇಲ್ಲ ಅಂದರೆ ಫುಲ್ ರಶ್ ಇರುತ್ತೆ ಇಲ್ಲಿ. ಚಿನಿಮಾಗಂತೂ ಇಲ್ಲಿ ನೋಡಿದ್ಮೇಲೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ, ಇಲ್ಲೇ ಇರೋಣ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ. ಬಟ್ ಧೀರು ಏನೋ ಹೊರಗಡೆದೆಲ್ಲ ಆಟಾಡೋದು ನೋಡ್ಕೊಂಡು ಬಂದಿದ್ದಾನಲ್ಲ, ಅದು ಆಟಾಡೋಕ್ಕೆ ಹೋಗೋಣ ಅಂತ. ಅವಳಿಗೆ ಇಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ. ಇಲ್ಲಾಗಲೇ ಅವರು 1-3 ಸಲ ಮೇಲೆ ಹೋಗಿ ಬಂದಾಯಿತು, ಆದರೂ ಬಿಡ್ತಾನೇ ಇಲ್ಲ ಅವಳು. ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಮಾತಾಡ್ಸೋಣ ಅಂತ. ಇನ್ನು ಚಿನಿಮಾ ಇದು ನೋಡಿಬಿಟ್ಟು ನಾನು ದೊಡ್ಡವಳಾದ್ಮೇಲೆ ಮರ್ಮೈಡ್ ಆಗ್ತೀನಿ ಅಂತ ಹೇಳ್ತಾ ಇದ್ಲು. ಅವಳು ಹಂಗೆ, ಅವಳಿಗೆ ಏನು ಇಷ್ಟ ಆಗಿಬಿಡುತ್ತೋ ಅದನ್ನು ನಾನು ಆಗ್ತೀನಿ ಅಂತೇಳಿ. ಕೆಲವೊಂದು ಸಲ ನಾನು ಡಾಕ್ಟ್ರ್ ಆಗಿಬಿಡ್ತೀನಿ ಅಂತ ಹೇಳ್ಬಿಡ್ತಾಳೆ. ಈಗ ಮರ್ಮೈಡ್ ಇಷ್ಟ ಆಗಿದೆ ಅಲ್ವಾ, ದೊಡ್ಡವಳಾದ್ಮೇಲೆ ನಾನು ಮರ್ಮೈಡ್ ಆಗ್ತೀನಿ, ಸರಿನಾ ಡ್ಯಾಡಿ ಅಂತ ಕೇಳ್ತಾ ಇದ್ಲು. ನಿಮ್ಗೇನು ಅನಿಸುತ್ತೆ, ಚಿನಿಮಾನ ನೀವು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಹುಟ್ಟಿದಾಗಿಂದ, ಅವಳು ಮುಂದೆ ಏನು ಆಗ್ತಾಳೆ ಅನ್ನೋದು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನರು ಸಿಮಿಲರ್ ಆಗಿ ಮಾಡಿರ್ತೀರಾ, ಯಾರ್ಯಾರಿಗೆ ಏನೇನು ಅನಿಸುತ್ತೆ ಅನ್ನೋದನ್ನು ನಾನು ನೋಡ್ದಂಗಿರುತ್ತೆ. ಇನ್ನು ಇಲ್ಲಿಗೆ ಬಂದ್ವಿ ಅಂದರೆ 1-2 ಆಟ ಆದರೂ ಆಟಾಡೇ ಹೋಗಿರ್ತೀವಿ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ. ಮೊದಲೆಲ್ಲ ಮಕ್ಕಳು ಹೆದರ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತಾ ಇದ್ದೆ, ಬಟ್ ಅವ್ರಿಗೆ ತುಂಬಾ ಇಷ್ಟ ಈ ಥರ ಆಟಾಡೋಕ್ಕೆ ಅಂತ. ಒಂದು ಆಟ ಆಡಿದ್ಮೇಲೆ ಮತ್ತೆ ಇದು ಹೆಲಿಕಾಪ್ಟರದ್ದು ಆಟ ಆಡಬೇಕು ಅಂಥೇಳಿ ಹತ್ತಿದ್ದಾಳೆ. ಧೀರುಗೂ ಕೂಡ ಹತ್ಸೋಕ್ಕೆ ನನಗೆ ಭಯ ಆಗತ್ತೆ, ಅವನಿಗೇನೋ ಇಷ್ಟ. ಮತ್ತೆ ಮಧ್ಯ ನಾನು ಇಳಿತೀನಿ ಅಂದರೆ ಕಷ್ಟ ಅಂಥೇಳಿ ಇನ್ನೂ ಕಳಿಸಿಲ್ಲ. ನಾನು ಹತ್ತಿದ್ರೆ ಮಾತ್ರ ಅವನನ್ನು ಕರ್ಕೊಂಡೋಗಿರ್ತೀನಿ. ಇನ್ನು ಆಟಾಡಿ ಚೆನ್ನಾಗಿ ಸುತ್ತಾಡಿದ್ದಾಯಿತು. ಇನ್ನು ಮಕ್ಕಳಿಗೆ ಇದು ಕಾಣಿಸ್ಬಿಡ್ತು ಅಂದರೆ ನಾನು ತಪ್ಸೋಕ್ಕೆ ಆಗೋದಿಲ್ಲ. ನಾನು ಆದಷ್ಟು ಇಂಥದ್ದೆಲ್ಲ ಕೊಡಬಾರ್ದು ಅಂತಲೇ ಟ್ರೈ ಮಾಡ್ತೀನಿ. ಬಟ್ ಎಲ್ಲಾದರೂ ಈ ಥರ ಹೊರಗಡೆ ಬಂದಾಗ ಇವನ್ನ ತಪ್ಸೋಕ್ಕಂತೂ ಆಗೋಲ್ಲ. ಸೊ ಅವಾಗವಾಗ ಅಲ್ವಾ, ಹೋಗಲಿ ಬಿಡು ಅಂಥೇಳಿ ಸ್ವಲ್ಪ ಕೊಡಿಸೋದು, ಮತ್ತು ಏನು ಮಾಡೋಕ್ಕಾಗಲ್ಲ. ಒಂದರಲ್ಲಿ ಇಬ್ಬರು ಅಂತೂ ಅಡ್ಜಸ್ಟ್ ಆಗೋಲ್ಲ, ಅವನಿಗೊಂದು ಅವಳಿಗೊಂದು ಬೇಕೇ ಬೇಕು. ನಮ್ಮ ಧೀರು ಅಂತೂ ಮುಟ್ಟೋಕ್ಕೆ ಕೊಡೋದಿಲ್ಲ. ಅದು ಇದು ನಂಬಿಸ್ಬಿಟ್ಟು ಸ್ವಲ್ಪ ಇಸ್ಕೊಳ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ಏನೋ ರೆಡಿ ಮಾಡೋಣ ಅಂತ. ನೋಡಿ ಅವನನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀನಿ ಅಂತ. ಧೀರುದು ಸ್ಮೈಲ್ ತುಂಬ ಚೆನ್ನಾಗಿದೆ.
ಅದಕ್ಕೆ ಅವನಿಗೆ ಸ್ವಲ್ಪ ಮೀಸೆ ರೆಡಿ ಮಾಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ, ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅವನು. ಯಪ್ಪ, ನನಗಂತೂ ಅವನ ಮುಖ ನೋಡಿ ನಕ್ಕು ನಕ್ಕು ಸಾಕಾಗೋಯ್ತು. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ದ ಅಂದರೆ ಅವನು. ಅದು ಅವನಿಗೂ ಇಷ್ಟ ಆಗೋಗ್ಬಿಟ್ಟಿದೆ. ಬಟ್ ಏನಂದರೆ ಅವನು ಅದು ತಿನ್ಬೇಕು ಈಗ ತೊಗೊಂಡು, ಅದಕ್ಕೆ ಅವನು ಇಟ್ಕೋತಾನೆ ಇರಲಿಲ್ಲ. ಈ ಥರ ಇವತ್ತು ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು ಒಂದು ಸಾಯಂಕಾಲ. ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.